ಸದ್ಯದಲ್ಲೇ ರಾಜ್ಯ ಸಾರಿಗೆ ಸಂಪೂರ್ಣ ಸ್ಥಗಿತವಾಗುವ ಎಲ್ಲ ಸಾಧ್ಯತೆಗಳು ಕಾಣ್ತಿದೆ. ಮೇ 20ರಿಂದ ಸಾರಿಗೆ ಬಸ್ಗಳನ್ನು ರಸ್ತೆಗಿಳಿಸದಂತೆ ಕರೆ ಕೊಡಲಾಗಿದೆ. ಸರ್ಕಾರ ಸಾರಿಗೆ ನೌಕರರ ನಡುವೆ ನಡೆದ 12 ಸುತ್ತಿನ ಮಾತುಕತೆ ವಿಫಲ ಆಗಿದ್ದು, ಈಗ ಹೋರಾಟವೇ ಅಂತಿಮ ಅಸ್ತ್ರ ಅಂತ ಎಚ್ಚರಿಕೆ ಕೊಡಲಾಗಿದೆ. ಹಾಗಾದರೆ ಸಾರಿಗೆ ನೌಕರರ ಬೇಡಿಕೆ ಏನು? ಯಾಕೆ ಈ ಮಟ್ಟದ ಹೋರಾಟ? ಈ ಕುರಿತಾದ ವರದಿ ಇಲ್ಲಿದೆ ನೋಡಿ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದ ಸಾರಿಗೆ ನೌಕರರು. ಮೇ 20ರಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ನಿರ್ಧಾರ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟ. ಹೌದು, ಸರ್ಕಾರದ ಧೋರಣೆ ವಿರುದ್ಧ ಸಾರಿಗೆ ನೌಕರರು ಮತ್ತೊಮ್ಮೆ ತಿರುಗಿ ಬಿದ್ದಿದ್ದಾರೆ. 36 ತಿಂಗಳ ಹಿಂಬಾಕಿ ವೇತನ ನೀಡಲೇಬೇಕಂತ ಪಟ್ಟು ಹಿಡಿದಿದ್ದು, ಮೇ 20ರ ಬೆಳಗ್ಗೆ 6 ಗಂಟೆಗಿಂತ ಮುಷ್ಕರಕ್ಕೆ ಕರೆ ಕೊಡಲಾಗಿದೆ. ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದೆ. ಸುಮಾರು 1.25 ಲಕ್ಷಕ್ಕೂ ಹೆಚ್ಚು ನೌಕರರು ಈ ಹೋರಾಟದಲ್ಲಿ ಭಾಗಿಯಾಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ನೌಕರರು ತಮ್ಮ ಬಹುದೊಡ್ಡ ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. 38 ತಿಂಗಳ ವೇತನ ಹಿಂಬಾಕಿ ಜೊತೆಗೆ 25% ವೇತನ ಹೆಚ್ಚಳ ಸೇರಿದಂತೆ ಹಲವು ಬೇಡಿಕೆಗಳು ಸರ್ಕಾರದ ಮುಂದಿವೆ. ಹೀಗಾಗಿ ಸಾರಿಗೆ ನೌಕರರು ಅಂದುಕೊಂಡಿದ್ದನ್ನ ಸಾಧಿಸಿದ್ದೇ ಆದಲ್ಲಿ ಇದರಿಂದ ರಾಜ್ಯದ 4 ಸಾರಿಗೆ ನಿಗಮಗಳ ಸೇವೆ ಸಂಪೂರ್ಣ ಸ್ಥಗಿತಗೊಳ್ಳುವ ಆತಂಕ ಎದುರಾಗಿದೆ. ಸಾರಿಗೆ ನೌಕರರ ಬೇಡಿಕೆಗಳು: 38 ತಿಂಗಳ ವೇತನ ಹಿಂಬಾಕಿ ಬಿಡುಗಡೆ ಆಗಬೇಕು. 2024 ಜನವರಿ 1ರಿಂದ 25% ವೇತನ ಹೆಚ್ಚಳ ಆಗಬೇಕು. 31% ತುಟ್ಟಿ ಭತ್ಯೆ ಮೂಲ ವೇತನದಲ್ಲಿ ವಿಲೀನ. ಬಾಟಾ ಮತ್ತು ಇತರ ಭತ್ಯೆ ಏರಿಕೆ ಮಾಡಬೇಕು. ಕೋವಿಡ್ ಅವಧಿಯ ಅರಿಯರ್ಸ್ ಬಿಡುಗಡೆಗೊಳಿಸಬೇಕು. 1272 ಕೋಟಿ ಬಾಕಿ ಒಂದೇ ಕಂತಿನಲ್ಲಿ ಬಿಡುಗಡೆಗೆ ಒತ್ತಾಯ. ಮುಷ್ಕರಕ್ಕೆ ಕರೆ ನೀಡಿರುವ ನೌಕರರು ಸ್ಪಷ್ಟ ಸಂದೇಶ ನೀಡಿದ್ದಾರೆ. ಅಂದ್ರೆ ಡೈವರ್ ಸ್ಟಿಯರಿಂಗ್ ಹಿಡಿಯೋದಿಲ್ಲ, ಕಂಡಕ್ಟರ್ಗಳು ಟಿಕೆಟ್ ಹರಿಯೋದಿಲ್ಲ, ಸಿಬ್ಬಂದಿ ಕೆಲಸಕ್ಕೆ ಹಾಜರಾಗಲ್ಲ ಎಂದು ಜಂಟಿ ಕ್ರಿಯಾ ಸಮಿತಿ ಹೇಳಿದೆ. ಬ್ರಿಟಿಷ್ ಕಾಲದ ಎಸ್ಮಾಗೆ ಹೆದರಲ್ಲ ಎಂಬ ಸಂದೇಶ ರವಾನಿಸಿದ್ದು, ರಾಜ್ಯದ ಜನಜೀವನಕ್ಕೆ ದೊಡ್ಡ ಹೊಡೆತ ನೀಡುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಕೊನೆಯ ಕ್ಷಣದಲ್ಲಿ ಸಮಸ್ಯೆ ಬಗೆಹರಿಸ್ತಾರಾ ಅಥವಾ ಜನರಿಗೆ ಮತ್ತೆ ಬಸ್ ಸಂಕಷ್ಟ ತಂದೊಡ್ತಾರಾ ಕಾದು ನೋಡಬೇಕಿದೆ. ಮಂಜುನಾಥ್ ಹೊಸಹಳ್ಳಿ, ಮೆಟ್ರೋ ಬ್ಯೂರೋ, ಜೀ ಕನ್ನಡ ನ್ಯೂಸ್.